ಒಂದೇ ಒಂದು ಸಾಕ್ಷಿಯನ್ನ ತೋರಿಸಿದ್ರೆ ಅದನ್ನ ನನಗೆ ತೋರಿಸಿ. ತೋರಿಸ್ಲಿಕ್ಕೆ ನೀನೇನು ಹೈಕೋರ್ಟ್ ಜಡ್ಜಿಯಾ? ಅಲ್ಲ ನೀನೇ ಹೈಕೋರ್ಟಾ? ನಿನ್ಗೆ ಯಾಕೆ ತೋರಿಸ್ಬೇಕು ಮಾರ್ರೆ? ಯಾರೋ ಸ್ಟೋರಿಗಳನ್ನು ಮಾಡಿ ಬಿಡ್ತಾ ಇದ್ರೆ ಅದೇ ಸತ್ಯ. ವಿಡಿಯೋ ಸುಳ್ಳಾಗಿರ್ಬೋದು, ಅಲ್ಲಿ ಆದದ್ದು ಮಾತ್ರ ನಿಜ ಅಲ್ವಾ? ನನಗೆ ಗೊತ್ತುಂಟಲ್ಲ, ಅಷ್ಟು ಸಾಕು. ಧರ್ಮಸ್ಥಳವನ್ನ ಡಮಾರ್ ಸ್ಥಳ ಅಂತ ಹೇಳಿ ರೀಲ್ಗಳು ಮಾಡ್ಕೊಂಡು ಪೋಸ್ಟ್ಗಳು ಹಾಕೊಂಡು ಓಡಾಡ್ತಾರೆ ಕೆಲವರು. ಅದಕ್ಕೆ ಕಾರಣ ಯಾರು? ಅದಕ್ಕೆ ಕಾರಣ ಅಲ್ಲಿನ ಸರ್ವಾಧಿಕಾರ ಕುಟುಂಬ. ಮಾತಾಡ್ತಿದ್ರೆ ಹೇಳ್ತೀರಾ, ನೀನು ಯಾವತ್ತೂ ಹೇಳಿದೀನಿ ಬರೀ ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡ್ತೀಯ, ಹೆಗಡೆ ಕುಟುಂಬದ ಬಗ್ಗೆ ವಿಡಿಯೋ ಮಾಡ್ತೀಯ. ಅಲ್ಲಿ ಅದು ಕೊಲೆಗಳು ಅತ್ಯಾಚಾರಗಳ ಬಗ್ಗೆ ವಿಡಿಯೋ ಮಾಡ್ಲಿಕ್ಕೆ ನಿನಗೆ ಬಾಯೇ ಬರುದಿಲ್ಲ. ನಮಗೆ ಬೇಕಾಗಿರೋದು ಜಸ್ಟಿಸ್ ಫಾರ್ ಸೌಜನ್ಯನೇ. ಜಸ್ಟಿಸ್ ಬೇಕು ಅಂತ ಹೇಳ್ತೀಯಲ್ಲ. ಸೌಜನ್ಯಲ ಪರವಾಗಿ ಒಂದು ವಿಡಿಯೋ ಆದ್ರೂ ಮಾಡಿದ್ದೆ ನೀನು. ಹೌದಪ್ಪ, ಧರ್ಮಸ್ಥಳದವರೇ ತಪ್ಪಿತಸ್ಥರು ಎಂದಾದ್ರೆ ಅವರನ್ನ ಗಲ್ಲಿಗೇರಿಸುವ ತನಕ ಬಿಡುವುದು ಬೇಡ. 13 ವರ್ಷದಿಂದ ಸೌಜನ್ಯಲ ತಾಯಿಯ ಕಣ್ಣೀರಿಗೆ ಒಂದಲ್ಲ ಒಂದು ದಿವಸ ಗಲ್ಲು ಶಿಕ್ಷೆ ಆಗೇ ಆಗ್ತದೆ. ಮೈಗೆಲ್ಲ ಕಚ್ಚಿ ಮಣ್ಣಾಕಿ ಎಲ್ಲೆಲ್ಲಿ ಗಾಯಗಳಿತ್ತು ನಮ್ಗೆ ಗೊತ್ತಿಲ್ಲ. ಮುಖ ಎಲ್ಲ ಕಡೆ ಕಚ್ಚಿದಾರಮ್ಮ. ನೋವು ಮಾಡಿ ಹಿಂಸೆ ಮಾಡಿ ಸರಿದ್ದಾರೆ. ಬರೀ ವಿಡಿಯೋ ಮಾಡ್ಕೊಂಡು ಕತೆ ಹೇಳಿದವರೇ ಸತ್ಯ ಅನ್ನೋದಾದ್ರೆ ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ನಿನ್ನ ಕಡೆವೇ ಸತ್ಯ ಇರೋದು, ನೀನು ಹೇಳುದನ್ನೆಲ್ಲವನ್ನು ನಂಬ್ತೇವೆ. ಟೀಚರ್ ವೇದವಲ್ಲಿಯನ್ನು ಕೊಂದದ್ಯಾರು? ನಾರಾಯಣ ಯಮುನನ್ನು ಕೊಂದದ್ಯಾರು? ಪದ್ಮಲತನನ್ನು ಕೊಂದದ್ಯಾರು? ಅಷ್ಟೊಂದು ಕೊಲೆಗಳಾಗಿದೆ ಅಲ್ಲ, ಈ ಕೊಲೆಯನ್ನು ಮಾಡಿದವರಾದ್ರೆ ಯಾರು ಮಾರ್ರೆ? ಅಲ್ಲ, ಕೊಲೆ ಮಾಡಿದವನು ಮಾಯ ಆಗಿ ಹೋದನ? ಒಂದು ಸಾಕ್ಷಿ ಇಲ್ವಾ? ಸುಳ್ಳು ಕತೆ ಕೇಳೇ ನೀವು ರಕ್ತ ಕುದ್ಬಿಟ್ರೆ ಸತ್ಯ ಹೇಳಿದ ರಕ್ತ ಕುದಿಯಲ್ವಾ? ರಕ್ತ ಕುದಿತದೆ. ಬರೀ ಸುಳ್ಳು ಹೇಳ್ತಾ ಇರುವ ಬಕೆಟ್ ಚಾನೆಲ್ ಅನ್ನು ಮಾತ್ರ ನೋಡುದಲ್ಲ, ಥರ್ಡ್ ಐ ಚಾನೆಲ್ ಅನ್ನು ನೋಡು, ಕುಡ್ಲಾ ರ್ಯಾಂಪೇಜ್ ಅನ್ನು ನೋಡು, ಸಂಚಾರಿ ಸ್ಟುಡಿಯೋ ಅನ್ನು ನೋಡು. ಬರೀ ಸುವರ್ಣ ಟಿವಿ, ಪವರ್ ಟಿವಿ ಏನು ಟೆಲಿಕಾಸ್ಟ್ ಮಾಡ್ತಾರೆ ಅದನ್ನು ಮಾತ್ರ ನೋಡಿ ವಿಡಿಯೋ ಮಾಡುದಲ್ಲ, ಸ್ವಲ್ಪ ಸತ್ಯದ ಕಡೆ ಸಹ ನೋಡು. ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹೇಳಿ ದೇವಸ್ಥಾನ ಮುಚ್ಚೋ ಕೆಲಸ ಮಾಡಿದ್ರೆ? ಸಾವಿರಾರು ವರ್ಷ ಇತಿಹಾಸ ಇರುವ ಹಿಂದೂ ಧರ್ಮ ಕ್ಷೇತ್ರವನ್ನು ಒಬ್ಬ ಸಮೀರ್ನಿಂದ ಮುಚ್ಚಿಸ್ಲಿಕ್ಕೆ ಆಗ್ತದ? 2025ರಲ್ಲಿ ಸಮೀರ್ ಒಬ್ಬನಿಂದ ಆಗ್ತದ ಮಾರೆ? ಸೌಜನ್ಯಗೆ ನ್ಯಾಯ ಸಿಗದ ನಿನ್ನ ಸುಪ್ರೀಂ ಕೋರ್ಟ್ ನಾನು ಬರ್ತೀನಿ ಅಂತ ಹೇಳಿದ್ದೆ. ನೀನು ಉಪಕಾರ ಮಾಡ್ಲಿಲ್ಲ ಆದ್ರೂ ತೊಂದರೆ ಇಲ್ಲ, ಭದ್ರಂತೂ ಮಾಡಬೇಡ. ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಸಾಕು.